ಜಾತಿ ನಿಂದನೆಯ ಆರೋಪ ಕೇಳಿ ಬರ್ತಾ ಇದ್ದ ಹಾಗೇನೆ ದೂರು ಕೊಡ್ತಾ ಇದ್ದ ಹಾಗೇನೆ ಬಿಜೆಪಿ ಶಾಸಕ ಮುನಿರತ್ನ ಅವರ ಬಂಧನ ಆಯಿತು. ಆದರೆ ಯಾದಗಿರಿಯ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ವಿಚಾರದಲ್ಲಿ ಯಾಕೆ ಈ ರೀತಿಯ ಕ್ರಮ ತೆಗೆದುಕೊಳ್ತಿಲ್ಲ ಅಂಥೇಳಿ ನಿನ್ನೆ ದಲಿತ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನೇ ಮಾಡಿದಾವೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೈ ಶಾಸಕರಿಗೊಂದು ಕಾನೂನು, ಬಿಜೆಪಿ ಶಾಸಕರಿಗೊಂದು ಕಾನೂನು. ಚೆನ್ನಾರೆಡ್ಡಿ ಮತ್ತು ಪುತ್ರನ ಮೇಲೆ ಜಾತಿ ನಿಂದನೆ, ಆತ್ಮಹತ್ಯೆ ಪ್ರಚೋದನೆ ಕೇಸ್. ಚೆನ್ನಾರೆಡ್ಡಿ ಮತ್ತು ಪುತ್ರನ ಬಂಧನಕ್ಕೆ ದಲಿತ ಸಂಘಟನೆಗಳು ಆಗ್ರಹ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಬಳಿಕ ಕುಟುಂಬಸ್ಥರು ಯಾದಗಿರಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಹಾಗೂ ಮಗ ಪಂಪನಗೌಡ ವಿರುದ್ಧ ಜಾತಿ ನಿಂದನೆ ಮತ್ತು ಆತ್ಮಹತ್ಯೆಗೆ ಪ್ರಚೋದನೆ ಕೇಸನ್ನು ದಾಖಲಿಸಿದ್ರು. ಪ್ರಕರಣದ ಸಂಬಂಧ ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿ ಇಬ್ಬರನ್ನು ವಶಕ್ಕೆ ಪಡೆಯಲು ಕುಟುಂಬಸ್ಥರ ಜೊತೆಗೆ ಹಲವು ದಲಿತ ಹಾಗೂ ಕನ್ನಡಪರ ಸಂಘಟನೆಗಳು ಹೋರಾಟ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆದರೆ ಸರ್ಕಾರ ಮಾತ್ರ ಕಾಂಗ್ರೆಸ್ ಶಾಸಕರ ಮೇಲಿನ ಆರೋಪ ಪ್ರಕರಣವನ್ನು ಸಿಐಡಿಗೆ ಕೊಟ್ಟಿದ್ದಾರೆ. ಆದರೂ ಕೂಡ ಅವರನ್ನು ಬಂಧಿಸಿಲ್ಲ. ಇದು ಇದೀಗ ದಲಿತ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ನಿನ್ನೆ ನಡೆದ ಪ್ರಜಾಪ್ರಭುತ್ವ ಕಾಯ್ದೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಕಾರಿಗೆ ದಲಿತ ಸಂಘಟನೆಗಳು ಮುತ್ತಿಗೆ ಹಾಕಿವೆ. ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ್ ಹಾಗೂ ಯಾದಗಿರಿಯ ಡಿಸಿ ಮತ್ತು ಎಸ್ಪಿಗೆ ದಲಿತ ಸಂಘಟನೆಗಳ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಾತಿ ನಿಂದನೆಯ ಅಡಿಯಲ್ಲಿ ದೂರು ದಾಖಲಾಗಿ 2 ತಿಂಗಳು ಕಳೆದರೂ ಶಾಸಕ ಚೆನ್ನಾರೆಡ್ಡಿ ಅರೆಸ್ಟ್ ಆಗಿಲ್ಲ. ಆದರೆ ಅದೇ ಜಾತಿ ನಿಂದನೆಯ ಅಡಿ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ದೂರು ಬಂದಾಗ ಗೃಹ ಇಲಾಖೆ ಬಂಧಿಸಿದೆ. ಇದ್ಯಾವ ಸೀಮೆ ನ್ಯಾಯ? ಯಾಕೆ ಕೈ ಶಾಸಕ ಚೆನ್ನಾರೆಡ್ಡಿ ಬಂಧನ ಆಗ್ತಿಲ್ಲ ಅಂಥೇಳಿ ದಲಿತ ಸಂಘಟನೆಗಳು ಸರ್ಕಾರಕ್ಕೆ ಪ್ರಶ್ನೆ ಮಾಡಿವೆ. ನಿಜವಾಗ್ಲೂ ಇದು ಒಂದು ತಾರತಮ್ಯದ ಧೋರಣೆಯನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಯಾಕಂತಂದರೆ ನಿನ್ನೆನೇ ಏನು ಈ ಮುನಿರತ್ನ ಅನ್ನುವಂಥ ಶಾಸಕನ ಕೂಡ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ, ಇನ್ನಿತರ ಬೇರೆ ಕೇಸ್ ಆಗಿದೆ. ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿದರು. ಬಟ್ ಇಲ್ಲಿರುವಂಥ ಶಾಸಕ ಮತ್ತು ಅವ್ರ ಪುತ್ರನ ಮೇಲೆ ಕೂಡ ಅಟ್ರಾಸಿಟಿ ಕೇಸ್ ಆಗಿದೆ ಮತ್ತು ಬೇರೆ ಕೇಸ್ ಆಗಿದೆ. ಒಂದು ಅಟ್ರಾಸಿಟಿ ಕೇಸಲ್ಲಿ ಆದರೂ ಕೂಡ ಅವ್ರನ್ನ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕಾಗಿತ್ತು, ಅರೆಸ್ಟ್ ಮಾಡಿಲ್ಲ. ಸೊ ಹಾಗಾಗಿ ನಮ್ಮ ಡಿಮ್ಯಾಂಡ್ ಏನಂದ್ರೆ ಅವರು ಇಲ್ಲಿ ಏನು ಶಾಸಕರಿದ್ದಾರೆ ಅವರು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರದು, ನಮ್ಮ ಡಿಮಾಂಡ್. ಇತ್ತ ಬಿಜೆಪಿ ಶಾಸಕ ಮುನಿರತ್ನ ಬಂಧನದ ಬಳಿಕ ಕೇಸರಿ ನಾಯಕರು ಸಹ ಇದೀಗ ಕೆರಳಿದ್ದು, ಈ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗಿದವರ ಬಂಧನಕ್ಕೆ 3 ದಿನ ಮಾಡಿದ್ರಿ, FSL ರಿಪೋರ್ಟ್ ಬರಲಿ ಅಂತೇಳಿ ಕಾದಿದ್ರಿ. ಮುನಿರತ್ನ ಅವರು ಇದು ನನ್ನ ವಾಯ್ಸ್ ಅಲ್ಲ, ನಕಲು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲದೆ ಮಾಜಿ ಸಂಸದ DK ಸುರೇಶ್, DCM DK ಶಿವಕುಮಾರ್ ಒತ್ತಡದಿಂದ ಬಂಧಿಸಿ ದ್ವೇಷ ರಾಜಕಾರಣ ಮಾಡ್ತಿದ್ದೀರಿ. ಇದು ದ್ವೇಷ ರಾಜಕಾರಣ ಅಲ್ಲದಿದ್ದರೆ ಮತ್ತಿನ್ನೇನು ಅಂತೇಳಿ ಸಿಟಿ ರವಿ ಸರ್ಕಾರಕ್ಕೆ ಖಾರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದವನಿಗೆ ಅರೆಸ್ಟ್ ಮಾಡೋಕ್ಕೆ 3 ದಿನ ತಗೊಂಡ್ರಿ. FSL ರಿಪೋರ್ಟ್ ಬರಲಿ ಅಂತ ಹೇಳಿದ್ರಿ. ಸಾರ್ವಜನಿಕ ಒತ್ತಡ ನಿರ್ಮಾಣ ಆದಮೇಲೆ ಅವನನ್ನು ಅರೆಸ್ಟ್ ಮಾಡಿದ್ರಿ. ಈಗ ಮುನಿರತ್ನಂ ಅವರು ಹೇಳಿದ್ದಾರೆ ಇದು ನನ್ನ ವಾಯ್ಸ್ ಅಲ್ಲ, ನಕಲು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದರಲ್ಲಿ ಮಾಜಿ ಸಂಸದ DK ಸುರೇಶ್ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಒತ್ತಡದ ಮೇರೆಗೆ ಇದೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮುನಿರತ್ನಂ ಅವ್ರದೇ ವಾಯ್ಸು ಅಂತ FSLಗೆ ಏನಾರು ಕಳಿಸಿದ್ರಾ? ರಿಪೋರ್ಟ್ ಬಂದಿದೆಯಾ? ಬರೋಕ್ಕೆ ಮುಂಚೆ ನೀವು ಅರೆಸ್ಟ್ ಮಾಡಿರೋದು ನಿಮ್ಮ ಆತರವನ್ನು ತೋರಿಸುತ್ತೆ, ರಿವೆಂಜ್ ಪೊಲಿಟಿಕ್ಸ್ನ ತೋರಿಸುತ್ತೆ. ಯಾದಗಿರಿಯಲ್ಲಿ ಮಾಜಿ ಶಾಸಕ ಪಿ ರಾಜೀವ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಆಡಿಯೋ ವರದಿ ಇಲ್ಲದೆ ಮುನಿರತ್ನ ಅವರನ್ನ ರಾತ್ರೋರಾತ್ರಿ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ರಾಜಕೀಯ ಪಕ್ಷದ ಅಣತಿಯಂತೆ ಕೆಲಸ ಮಾಡಿ ಮುನಿರತ್ನ ಅವರನ್ನ ಬಿಜೆಪಿ ಶಾಸಕ ಎಂಬ ಕಾರಣಕ್ಕೆ ಅರೆಸ್ಟ್ ಮಾಡಲಾಗಿದೆ. ಆದರೆ ಜಾತಿ ನಿಂದನೆಯ ಕಾಯ್ದೆಯಡಿ PSI ಪರಶುರಾಮ್ ಸಾವಿಗೆ ಕಾರಣವಾದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ ಮೃತ ಅಧಿಕಾರಿಯ ಕುಟುಂಬಸ್ಥರು ದೂರು ದಾಖಲಿಸಿದ್ರು, ಅವರನ್ನ ಸರ್ಕಾರ ಬಂಧಿಸಿಲ್ಲ. ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ನಡೀತಾ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಪಿ ರಾಜೀವ್ ವಾಗ್ದಾಳಿ ನಡೆಸಿದ್ರು. ಅವರು ಆರೋಪಿಯಾಗಿದ್ದರೂ ಕೂಡ ಅವರು FIR ಅಲ್ಲಿ ಅವರ ಹೆಸರು ಇದ್ದರೂ ಕೂಡ ಮೊದಲನೇದಾಗಿ FIR ರಿಜಿಸ್ಟರ್ ಮಾಡೋದನ್ನು ಲೇಟ್ ಮಾಡ್ತಾರೆ. ಎರಡನೇದಾಗಿ FIR ರಿಜಿಸ್ಟರ್ ಆದ ಮೇಲೆ ಇಲ್ಲಿಯವರೆಗೆ ಅರೆಸ್ಟ್ ಮಾಡಲ್ಲ. ಮೂರನೇದಾಗಿ ಪ್ರಜಾಪ್ರಭುತ್ವದ ದಿನವೇ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರನ್ನ ಕರ್ಕೊಂಡು ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅದಕ್ಕೆ ರಕ್ಷಣೆ ಪೊಲೀಸ್ ಇಲಾಖೆ ಕೊಡುತ್ತೆ. ಇದು ಭಾಳ ಅಪಮಾನಕರ, ಅವಮಾನಕರ. ಸದ್ಯ ಗೃಹ ಇಲಾಖೆ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಎಂಬಂತೆ ವರ್ತಿಸ್ತಿದೆ. ಹೀಗಾಗಿ ಜಾತಿ ನಿಂದನೆಯ ಪ್ರಕರಣದಡಿ ಮುನಿರತ್ನ ಅವರನ್ನ ಬಂಧಿಸಿರುವ ಸರ್ಕಾರ ಅದೇ ಕಾಯ್ದೆಯಡಿ ದೂರು ದಾಖಲಾದ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಮತ್ತು ಆತನ ಮಗನನ್ನು ಕೂಡ ಬಂಧಿಸಲಿ ಅಂತೇಳಿ ದಲಿತ ಸಂಘಟನೆಗಳು ಮತ್ತು ಕೇಸರಿ ನಾಯಕರು ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಯಾದಗಿರಿ.